ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಹರ್ಷ. ನಾನು ಕ್ರೇಜಿ ಮನಿ ವಿತ್ ಶ್ರೀ ಚಾನಲಿಂದ ನಿಮಗೆ ಮಾತಾಡ್ತಾ ಇದ್ದೀನಿ. ಇವತ್ತು 14ನೇ ಅಕ್ಟೋಬರ್. ಇವತ್ತು ಮಾರ್ಕೆಟಿನ ಸ್ಥಿತಿ ಏನಾಗ್ಬೋದು, ಇಲ್ಲಿಂದ ಮಾರ್ಕೆಟ್ ಹೇಗೆ ಮೂವ್ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಜಾಯಿನ್ ಆಗಿಲ್ಲ ಅಂದರೆ ಫಸ್ಟ್ ಈ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಸೊ ನಿನ್ನೆ ಏನಾಯಿತು ನೋಡೋಣಂತೆ ಮಾರ್ಕೆಟಲ್ಲಿ. ಓವರಾಲ್ ನಮ್ಮ ಇಂಡಿಯನ್ ಮಾರ್ಕೆಟು ಫ್ಲ್ಯಾಟ್ ಆಗಿ ಕ್ಲೋಸ್ ಆಯಿತು. ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕಾಗಿ ಕ್ಲೋಸ್ ಆಗಿತ್ತು, 1% ಡೌನ್ ಆಯಿತು. ಓವರಾಲ್ ಆ್ಯಕ್ಚುಲಿ ನೀವು ನೋಡಿದ್ರೆ ಸಾಕಷ್ಟು ಮೇಲ್ ಬಂದಿದೆ, ಅಲ್ಲಿಂದ ಸ್ವಲ್ಪ ಕರೆಕ್ಷನ್ ಸ್ವಾಭಾವಿಕ. ಫಸ್ಟ್ ಟೈಮ್ 200 ಮೂವಿಂಗ್ ಆವ್ರೇಜ್ ಮೇಲ್ ಹೋಗಿದೆ. ಅಂದರೆ ಫಸ್ಟ್ ಟೈಮ್ ಫೆಬ್ರವರಿಯಿಂದ ಫಸ್ಟ್ ಟೈಮ್ ಅದು ಲಾಂಗ್ ಟರ್ಮ್ ಬುಲಿಶ್ ಆಗಿರೋದು. ಸೊ ಆವಾಗ ಸ್ವಲ್ಪ ಕರೆಕ್ಷನ್ ಬರೋದು ಸ್ವಾಭಾವಿಕ ಆಗಿರುತ್ತೆ. ಅದ್ರ ಜೊತೆಗೆ ಒಂದು ನ್ಯೂಸ್ ಕೂಡ ಇದೆ. ಆ ನ್ಯೂಸ್ ಏನು, ಈ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಕೇಸ್ ಏನಿದೆ, ಮೊರಟೋರಿಯಂ ಕೇಸ್ ಏನಿದೆ, ಅದು ಪ್ರತಿದಿನ ಪೋಸ್ಟ್ಪೋನ್ ಆಗ್ತಾ ಇದೆ. ನಿನ್ನೆ ಆಗಬೇಕಾಗಿತ್ತು, ನಿನ್ನೆನೂ ಪೋಸ್ಟ್ಪೋನ್ ಆಯಿತು. ಇವತ್ತು ಅದರ ಡಿಸಿಷನ್ ಫೈನಲ್ ಆಗಿ ಬರೋ ಚಾನ್ಸಸ್ ಇದೆ. ಯಾಕೆ ಅಂದರೆ 24 ಕೇಸ್ ಇತ್ತು, 23 ಕೇಸ್ ಆ್ಯಕ್ಚುಲಿ ಕ್ಲೋಸ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ. ಇದು ಒಂದೇ ಕೇಸ್ ಪೆಂಡಿಂಗ್ ಇರೋದು. ಆದ್ದರಿಂದ ಹೋಪ್ಫುಲಿ ಇವತ್ತು ಇದರದ್ದು ಫೈನಲ್ ವರ್ಡಿಕ್ಟ್ ಬರುತ್ತೆ. ಸೊ ಫೈನಲ್ ವರ್ಡಿಕ್ಟ್ ಬರೋಕ್ಕಿಂತ ಮುಂಚೆ ಒಂದು ಅರ್ಥ ಮಾಡ್ಕೊಳ್ಳೋಣಂತೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಮಾತ್ರ ಪೆಂಡಿಂಗ್ ಇದೆ. ಬ್ಯಾಂಕ್ಸ್ ಅವ್ರ ಡಿಸಿಷನ್ಸ್ ಏನಿದೆ, ಅವ್ರದ್ದು ಏನು ಪ್ರಾಬ್ಲಮ್ಸ್ ಇದೆ ಆಲ್ರೆಡಿ ಹೇಳಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿದೆ, ಮಾರ್ಕೆಟಿಗೆ ಗೊತ್ತಿದೆ. RBI ಅವರ ಸ್ಟ್ಯಾಂಡ್ಸ್ ಏನಿದೆ ಅದು ಆಲ್ರೆಡಿ ಹೇಳಿದ್ದಾರೆ, ಅದರದ್ದು ಆಲ್ರೆಡಿ ಗೊತ್ತಿದೆ. ಈಗ ಮತ್ತೆ ಅವರು ಅದನ್ನು ರಿಪೀಟ್ ಮಾಡ್ಬೋದು. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಯಾಕಂದರೆ ಅದು ಮಾರ್ಕೆಟ್ಗೆ ಆಲ್ರೆಡಿ ಗೊತ್ತಿದೆ. ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ಗೆ ಪ್ರತಿಯೊಂದು ಡೀಟೇಲ್ಸು ಆಲ್ರೆಡಿ ಗೊತ್ತಿದೆ. ಗೌರ್ಮೆಂಟ್ ಅವ್ರ ಸ್ಟ್ಯಾಂಡ್ಸ್ ಆಲ್ರೆಡಿ ಹೇಳಿದ್ದಾರೆ, ಅದರ ಡೀಟೇಲ್ಸ್ ಆಲ್ರೆಡಿ ಗೊತ್ತಿದೆ. ಸೊ ಇವಾಗ ಪ್ರಾಬಬ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ ನೆಗೆಟಿವ್ ಬರೋ ಚಾನ್ಸಸ್ ಇರಬಹುದು. ಅದಕ್ಕೆ ಸ್ವಲ್ಪ ಕರೆಕ್ಷನ್ ಬಂದಿದೆ. ಇಟ್ಸ್ ಓಕೆ. ಇಷ್ಟು ಜಾಸ್ತಿ ಮೂಮೆಂಟ್ ಆದಾಗ ಚೂರುಪಾರು ಕರೆಕ್ಷನ್ಸ್ಗೆ ಇದು ಇಟ್ಸ್ ಜಸ್ಟ್ ಅ ಪ್ರಾಫಿಟ್ ಟೇಕಿಂಗ್ ಅಂತ ನಾವು ಕರಿತೀವಿ. ಇವಾಗ ಆ ನೆಗೆಟಿವ್ ನ್ಯೂಸ್ ಬಂದರೂ ನನ್ನ ಪ್ರಕಾರ ಮಾರ್ಕೆಟಲ್ಲಿ ಸಿಕ್ಕಾಬಟ್ಟೆ ಕರೆಕ್ಷನ್ ಬರೋ ಚಾನ್ಸಸ್ ಇಲ್ಲ. ಯಾಕಂದರೆ ಅದು ಆಲ್ರೆಡಿ ಆಗೋಗಿದೆ. ಕರೆಕ್ಷನ್ಸ್ ಬಂದರೂ 23,000 ಬ್ಯಾಂಕ್ ನಿಫ್ಟಿಗೆ ತುಂಬ ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಆಪ್ಷನ್ ಚೈನನ್ನು ನೋಡೋದಾದರೆ 23,500 ಕೂಡ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಅದನ್ನು ಹೋಲ್ಡ್ ಮಾಡೋ ಸಾಧ್ಯತೆ ತುಂಬಾ ಇದೆ. 23,500 ಹೋಲ್ಡ್ ಮಾಡುತ್ತೆ ಅಂದರೆ ಮಾರ್ಕೆಟು ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. 23,750 ಮೇಲೆ ಬ್ಯಾಂಕ್ ನಿಫ್ಟಿ ತುಂಬ ಸ್ಟ್ರಾಂಗ್ ಆಗುತ್ತೆ. ಆದ್ದರಿಂದ ಆ ಲೆವೆಲನ್ನು ತುಂಬ ಕೇರ್ಫುಲ್ಲಾಗಿ ವಾಚ್ ಮಾಡಿ. ನಾವು ನಿಫ್ಟಿಲಿ ನೋಡೋದಾದರೆ ನಿಫ್ಟಿಲಿ 11,800 ಏನಿತ್ತು ಅದು ತುಂಬ ಸ್ಟ್ರಾಂಗ್ ಆಗಿರುವಂಥ ರೆಸಿಸ್ಟೆನ್ಸ್ ಆಗಿತ್ತು. ಯಾಕಂದರೆ ಅದರಿಂದ ಒಂದೇ ದಿವಸ 500 ಪಾಯಿಂಟು ಮಾರ್ಕೆಟ್ ಕೆಳಗೆ ಬಿದ್ದಿತ್ತು. ಆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏನಿದೆ ಇವತ್ತು ಸ್ಟ್ರಾಂಗ್ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆದ್ದರಿಂದ ನನ್ನ ಪ್ರಕಾರ 11,800ಕ್ಕಿಂತ ಕೆಳಗೆ ಹೋಗೋ ಸಾಧ್ಯತೆಗಳು ತುಂಬಾ ಕಮ್ಮಿ ಇದೆ. ಆಪ್ಷನ್ ಚೈನಲ್ಲಿ ನೋಡೋದಾದರೆ 11,900ರಲ್ಲೇ ಸಾಕಷ್ಟು ಬುಲ್ಲಿಶ್ ಟ್ರೆಂಡ್ ಕಾಣಿಸ್ತಾ ಇದೆ. ಆದ್ದರಿಂದ ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂತ. ಪ್ರಾಬಬ್ಲಿ ನಾವು ಸ್ಟಾರ್ಟ್ ಮಾಡೋದು ಮಾರ್ಕೆಟು 11,900 ಸ್ವಲ್ಪ ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡ್ಬೋದು, ಅಥವಾ ಫ್ಲ್ಯಾಟಿಶ್ ಆಗಿ ಸ್ಟಾರ್ಟ್ ಆಗ್ಬೋದು ಮಾರ್ಕೆಟು. ಅಲ್ಲಿಂದ ಮಾರ್ಕೆಟು ಈ ಕೇಸ್ ರೆಸೊಲ್ಯೂಷನ್ ಆಗೋವರೆಗೂ ಪ್ರಾಬಬ್ಲಿ ಒಂದು ರೇಂಜಲ್ಲೇ ಇರುತ್ತೆ. ಅದು ಒಂದ್ಸಲ ಅದು ಕೇಸ್ದು ಏನು ರಿಸಲ್ಟ್ಸ್ ಔಟ್ ಆಗುತ್ತೆ, ಅದಾದಮೇಲೆ ಪ್ರಾಬಬ್ಲಿ ಮೂಮೆಂಟ್ ಕೊಡುತ್ತೆ. ಓವರಾಲ್ ಏನಾಗುತ್ತೆ ಅಂದರೆ ನನ್ನ ಪ್ರಕಾರ ಈಗ ಆದಷ್ಟು ಒಂದು ಸೈಡ್ ವೇ ಪ್ಯಾಟ್ರನ್ ಇರ್ಬೋದು, ಅಥವಾ ಒಂದು ಕನ್ಸಾಲಿಡೇಷನ್ ಆಗ್ಬೋದು. ಇಲ್ಲಿಂದ ಸಿಕ್ಕಾಬಟ್ಟೆ ಕರೆಕ್ಷನ್ ಬರೋ ಸಾಧ್ಯತೆಗಳು ತುಂಬಾ ಕಮ್ಮಿ ಇದೆ. ಆದ್ದರಿಂದ ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ ಕರೆಕ್ಷನ್ಗೆ. ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಲಾಂಗ್ ಪೊಸಿಷನ್ಸ್ ಮಾಡೋದೇ ತುಂಬ ಉತ್ತಮ ಆಗುತ್ತೆ. ಶಾರ್ಟ್ ಮಾಡೋದಾದರೆ ನೀವು ಪ್ರೊಫೆಷ್ನಲ್ ಟ್ರೇಡರ್ ಆದರೆ ಮಾತ್ರ ಶಾರ್ಟ್ ಮಾಡಿ ಇಮಿಡಿಯೇಟ್ ಅದನ್ನು ಹೊರಗೆ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಈ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಬುಲ್ಲಿಶ್ ಆಗಿರೋದ್ರಿಂದ ನೀವು ಪ್ರತಿಯೊಂದು ಡಿಪ್ಸಲ್ಲೂ ಬೈ ಮಾಡೋದ್ರಿಂದನೇ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೆಲ್ ಮಾಡೋದ್ರಿಂದ ಪ್ರಾಫಿಟ್ ಆಗೋ ಸಾಧ್ಯತೆಗಳು ತುಂಬಾ ಕಮ್ಮಿ ಇರುತ್ತೆ. ಅದ್ರ ಪ್ರಕಾರ ನೀವು ನಿಮ್ಮ ಟ್ರೇಡಿಂಗನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಓವರಾಲ್ ನಾವು ಗೋಲ್ಡ್, ಸಿಲ್ವರ್, ಕ್ರೂಡ್ ಆಯಿಲ್ ಬಗ್ಗೆ ಸ್ವಲ್ಪ ನೋಡೋಣಂತೆ. ಗೋಲ್ಡ್ ಮತ್ತು ಸಿಲ್ವರ್ ಸಾಕಷ್ಟು ಕೆಳಗೆ ಬಂದಿತ್ತು. ಗೋಲ್ಡ್ ಆ್ಯಕ್ಚುಲಿ ಆಲ್ಮೋಸ್ಟ್ 1% ಮೇಲೆ ಕೆಳಗೆ ಬಂದಿತ್ತು. ಸಿಲ್ವರ್ ಆಲ್ಮೋಸ್ಟ್ 4% ಮೇಲೆ ಕೆಳಗೆ ಬಂದಿತ್ತು ನಿನ್ನೆ. ಕ್ರೂಡ್ ಆಯಿಲ್ ಆ್ಯಕ್ಚುಲಿ ಒಂದು ರೇಂಜ್ಗೆ ಹೋಗ್ಬಿಟ್ಟಿದೆ. ಓವರಾಲ್ ನನ್ನ ಪ್ರಕಾರ ಈ ಸ್ಟಿಮ್ಯುಲಸ್ ಸ್ಟಾಕ್ಸ್ ಇರೋದ್ರಿಂದ ಆದಷ್ಟು ಒಂದು ರೇಂಜಲ್ಲೇ ಇರುತ್ತೆ ಗೋಲ್ಡ್, ಸಿಲ್ವರ್ ಮತ್ತು ಕ್ರೂಡ್. ಸೊ ಆ ರೇಂಜನ್ನು ಒಂದು ಸಿಮ್ಲರ್ ಸ್ಟಾಕ್ ಮುಗಿದ ನಂತರ ಪ್ರಾಬಬ್ಲಿ ಇಲ್ಲಿ ಸಾಕಷ್ಟು ದೊಡ್ಡ ಕರೆಕ್ಷನ್ ಬರೋ ಸಾಧ್ಯತೆ ಇದೆ. ಅಲ್ಲಿವರೆಗೂ ಒಂದು ರೇಂಜಲ್ಲೇ ಇರುತ್ತೆ ಮಾರ್ಕೆಟು. ಆ ರೇಂಜಲ್ಲಿ ರೇಂಜ್ ಒಂದ್ಸಲ ಬ್ರೇಕ್ ಆದಮೇಲೆ ಮಾರ್ಕೆಟಲ್ಲಿ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ ಗೋಲ್ಡ್, ಸಿಲ್ವರ್ ಮತ್ತು ಕ್ರೂಡಲ್ಲಿ. ಇವತ್ತು ನಾನು ಹೇಳ್ತಾ ಇದ್ದೀನಿ ದೆರ್ ಇಸ್ ಅ ಬಿಗ್ ಸೆಲ್ ಆಫ್ ಬರುತ್ತೆ. ಸೊ ಅದನ್ನು ಹಾಗಂತ ತುಂಬ ಆ್ಯಕ್ಚುಲಿ ಇವಾಗಲೇ ಸೆಲ್ ಮಾಡಿ ಕೂತ್ಕೋಬಾರ್ದು. ಟ್ರೇಡಿಂಗ್ ಮಾಡ್ತಾ ಇರ್ಬೇಕಾದ್ರೆ ಟ್ರೇಡಿಂಗ್ ಪ್ರಕಾರನೇ ಮಾಡಬೇಕಾಗತ್ತೆ. ನೀವು ಆ ಟ್ರೇಡರ್ ಸೈಕಾಲಜಿ ಅರ್ಥ ಮಾಡ್ಕೊಳ್ಳಿ. ಸೈಜಿಂಗ್ ಆಫ್ ಟ್ರೇಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಪ್ರಾಫಿಟ್ ಅವಾಗವಾಗ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ಗೆ. ಓವರಾಲ್ ಮಾರ್ಕೆಟ್ ಮೊಮೆಂಟಮ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ಓವರಾಲ್ ಮಾರ್ಕೆಟಲ್ಲಿ ಬೈ ಆನ್ ಡಿಪ್ಸೇ ಮಾಡಬೇಕಾಗತ್ತೆ. ಇಲ್ಲಿ ಶಾರ್ಟ್ ಮಾಡಿ ಪ್ರಾಫಿಟ್ ಮಾಡೋ ಸಾಧ್ಯತೆಗಳು ತುಂಬ ಕಮ್ಮಿ ಇರುತ್ತೆ. ಅದನ್ನೇ ನಾನು ನಿಮ್ಗೆ ಹೇಳ್ಬೋದು. ಇವತ್ತಿಂದ ನಾನು ಒಂದು ಹೊಸ ರಿಚುವಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಶುರುವಾಗೋಕ್ಕಿಂತ ಮುಂಚೆ ಒಂದು ರಿಚುವಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರಿಚುವಲ್ ಏನು ಅಂದರೆ, ನಾವೆಲ್ಲ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ ಬಂದಿದ್ದೀವಿ. ಆದರೂ ದುಡ್ಡು ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡೋಕ್ಕಾಗಲ್ಲ. ಇದರ ಕಾರಣ ಏನು ಅಂದರೆ ಮೈಂಡ್ಸೆಟ್. ನಮ್ಮ ಮೈಂಡ್ ತುಂಬಾ ಟ್ರಿಕ್ಕಿಯಾಗಿ ನಮ್ಮ ಜೊತೆ ಆಟ ಆಡುತ್ತೆ. ಆ ಮೈಂಡನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಸಾಕಷ್ಟು ಮೈಂಡ್ ಗೇಮ್ ನಾವು ಆಡಬೇಕಾಗತ್ತೆ. ಅದ್ರ ಬಗ್ಗೆ ನಾವು ನೋಡೋಣಂತೆ ಹೇಗೆ ಮಾಡ್ಬೋದು ಅನ್ನೋದನ್ನು ಕೆಲವೊಂದು ಅಫರ್ಮೇಷನ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ಅದರದ್ದು ರಿಸಲ್ಟ್ಸ್ ನಿಮಗೆ ಒಂದು ದಿವಸದಲ್ಲಿ ಸಿಗೋದಿಲ್ಲ. ಅಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ ನೀವು ಒಂದು ತಿಂಗಳು ಮಾಡಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ನೀವು ಸ್ಲೋ ಆಗಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದು ಫ್ಲೋ ಮಾಡೋದು ಸ್ಟಾರ್ಟ್ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸು ಬರ್ತಾ ಹೋಗುತ್ತೆ. ಅದು ಏನಾಗುತ್ತೆ, ಹೇಗಾಗುತ್ತೆ ಪ್ರತಿಯೊಂದನ್ನ ನಾವು ನೋಡೋಣಂತೆ. ಅದ್ರ ಜೊತೆಗೆ ಆಫ್ಟರ್ ಮಾರ್ಕೆಟ್ ಅವರ್ಸ್ ಅನಾಲಿಸಿಸ್ ಕೂಡ ಮಾಡ್ತೀವಿ. ಆಫ್ಟರ್ ಮಾರ್ಕೆಟ್ ಅವರ್ಸಲ್ಲಿ ಏನಾಯಿತು, ಇವತ್ತಿನ ಮಾರ್ಕೆಟ್ ಏನಾಯಿತು, ಇವತ್ತಿನ ಮಾರ್ಕೆಟ್ ಪರಿಸ್ಥಿತಿ ಏನಿತ್ತು, ಇದರಿಂದ ನಾವು ಏನು ಕಲಿಬೋದು, ನಮ್ಮ ಲರ್ನಿಂಗ್ಸ್ ಏನು, ಡಿಸ್ಕಷನ್ಸ್ ನಡೆಯುತ್ತೆ ನಮ್ಮ ಫೇಸ್ಬುಕ್ ಗ್ರೂಪಲ್ಲಿ, ಪ್ರೈವೇಟ್ ಗ್ರೂಪಲ್ಲಿ. ಸೊ ನೀವು ಇಂಥ ಕಮ್ಯುನಿಟಿ ಜೊತೆ ಜಾಯಿನ್ ಆದಾಗ ನಿಮ್ಮ ಟ್ರೇಡಿಂಗ್ ಬಗ್ಗೆ ನಾಲೆಜ್ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ನೀವು ಸಾಕಷ್ಟು ಬೆಳಿತೀರ. ಸ್ನೇಹಿತರೆ, ನನ್ನ ಉದ್ದೇಶ ಏನಿದೆ, 2030 2030 ಒಳಗೆ ನನಗೆ 100 ಬಿಲಿಯನಿಯರ್ಸ್ ಮಾಡಬೇಕಾಗಿದೆ. ಫ್ರಮ್ ಸ್ಕ್ರ್ಯಾಚ್, ಹಾರ್ಡ್ಲಿ ಏನು ಚಿಕ್ಕ ಪುಟ್ಟ ಅಮೌಂಟಿಂದ ಸ್ಟಾರ್ಟ್ ಮಾಡಿದವರು ಫ್ರಮ್ ಸ್ಕ್ರ್ಯಾಚ್ ಸೆಲ್ಫ್ ಮೇಡ್ ಬಿಲಿಯನಿಯರ್ಸ್. ಈ ಪ್ರಯಾಣದಲ್ಲಿ ನಾನಿದ್ದೀನಿ. ನೀವು ಒಬ್ಬರಾಗಬೇಕು ಅಂದರೆ ಈ ಕಮ್ಯುನಿಟಿಗೆ ಜಾಯಿನ್ ಆಗಿ. ಈ ಕಮ್ಯುನಿಟಿಯಲ್ಲಿ ನೀವು ಸಾಕಷ್ಟು ಕಲಿತೀರಾ, ಇನ್ನೂ ಸಾಕಷ್ಟು ಬೆಳಿತೀರಾ. ಸ್ನೇಹಿತರೆ, ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಎಲ್ಲರಿಗೂ ಇದ್ರ ಬಗ್ಗೆ ಹೇಳಿ. ಸೊ ನಿಮಗೂ ಇದರಿಂದ ಪ್ರಾಫಿಟ್ ಆಗಲಿ, ನಿಮಗೂ ಇದರಿಂದ ಸಾಕಷ್ಟು ಲಾಭ ಆಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು.